ನನ್ನ ಕಾಣ್ತಾ ಇಲ್ಲ, ನನ್ನ ಕಣ್ಣು ಕಾಣ್ತಾ ಇಲ್ಲ. ಏನಾರು ಜನರ ಬದುಕಿನಲ್ಲಿ ಬದಲಾವಣೆಗಳು ಆಗೋಗಿದ್ದರೆ ನಮಗೆ ಈ ಸರ್ಕಾರ ಬಂದ ಮೇಲೆ ಆಯ್ತಪ್ಪ, ಮಾತು ಕೊಟ್ಟಿದ್ರು, ಅಟ್ಲೀಸ್ಟ್ 15 ಲಕ್ಷ ದುಡ್ಡು ಬರ್ತಪ್ಪ. ಕೊರೋನಾ ಸಂದರ್ಭ ಅದೆಷ್ಟೋ ಲಕ್ಷ, 20 ಲಕ್ಷ ಕೋಟಿ, ಅದು ಯಾರಿಗೆ ತಲುಪ್ತು ಕೇಳಿ, ಅದನ್ನು ಹೆಂಗಾಯ್ತು ಅಂತ ಕೇಳಿ. ಅಲ್ಲ ರೀ, ಆ ಕೋವಿಡ್ ಸಂದರ್ಭದಲ್ಲಿ ಪಾಪ ಅಂಗಡಿ, ಸುರೇಶ್ ಅಂಗಡಿ ನನ್ನ ಫ್ರೆಂಡು, ಸೆಂಟ್ರಲ್ ಮಿನಿಸ್ಟ್ರು, ಮಿಲ್ಟ್ರಿ ಪ್ಲೇನ್ನ ಕಳಿಸಿಸ್ಬಿಟ್ಟು ಆತನ ಶರೀರನ ಪ್ಯಾಕ್ ಮಾಡಿಬಿಟ್ಟು ಊರಿಗೆ ತಂದು ಕೊಡೋಕ್ಕಾಗಲಿಲ್ವಲ್ರಿ, ಊರಿಗೆ ತಂದು ಕೊಡೋಕ್ಕಾಗಲಿಲ್ವಲ್ಲ. ಏನು ಡೆಲ್ಲಿಲೇ ಇಡಬೇಕಾಯ್ತು ಅವನು ಹೇಳೋಣ ಪಾಪ. ಇಸ್ ಎ ಗೌರ್ಮೆಂಟ್ ಸೆಂಟ್ರಲ್ ಮಿನಿಸ್ಟರ್, ಅವ್ರ ಕಾರ್ಯಕರ್ತರಿಗೆ, ಅವ್ರ ಫ್ಯಾಮಿಲಿಯವ್ರಿಗೆ ಅಟ್ಲೀಸ್ಟ್ ನೋಡ್ಸೋಕ್ಕೆ ಒಂದು ಅವಕಾಶನೇ ಕೊಡೋಕ್ಕಾಗಲಿ ಅಂದರೆ ವಾಟ್ ಅಕೌಂಟಬಿಲಿಟಿ ಇದೆ? ಏನು ಮಾನವೀಯತೆ ಇದೆ? ಏನು ಧರ್ಮದ ಬಗ್ಗೆ ಮಾತಾಡ್ತೀರಾ? ಏನು ಮನುಷ್ಯತ್ವದ ಬಗ್ಗೆ ನೀವು ಮಾತಾಡ್ತೀರಾ? ಡು ಡಿ ಕೆ ಸುರೇಶ್ ನನ್ನ ತಮ್ಮ ಇವತ್ತು MP ಗೆ ಅರ್ಜಿ ಹಾಕಿದ್ದಾರೆ. ಎಣನ ಮಣ್ಣು ಮಾಡ್ದ ಹೋಗಿ, ಯಾರು ಮಾಡೋಕ್ಕಂತ ಯಾಕೆಂದರೆ ಯಾರಿಗೂ ಪರ್ಮನೆಂಟ್ ಇಲ್ಲ, ನನಗೂ ಪರ್ಮನೆಂಟ್ ಇಲ್ಲ, ನಿಮಗೂ ಪರ್ಮನೆಂಟ್ ಇಲ್ಲ, ಯಾರಿಗೂ ಪರ್ಮನೆಂಟ್. ಅವಕಾಶ ಸಿಕ್ತಂಥ ಸಂದರ್ಭದಲ್ಲಿ ಜನರ ಕಷ್ಟ ಕಾಲದಲ್ಲಿ ನೀವು ಏನು ಮಾಡಿದ್ರಿ ಅನ್ನೋದು ಭಾಳ ಮುಖ್ಯ. ದಟ್ ಈಸ್ ವಾಟ್ ಪಬ್ಲಿಕ್. ಏನಂತಕ್ಕೆ ನಮ್ಮ ಪಬ್ಲಿಕ್ ಲೈಫು? ನಮಗೆ ಜನರ ಸೇವೆ ಮಾಡಿದ್ದೀವಿ ಅಂತ ಪಬ್ಲಿಕ್ ಲೈಫು. ಆ ಕೋವಿಡ್ ಸಂದರ್ಭದಲ್ಲಿ ಮನೆ ಸೇರ್ಕೊಬಿಟ್ರೆ ಒಂದು ಹಾಸ್ಪಿಟ್ಲಿಗೆ ಹೋಗಲಿಲ್ಲ, ಒಬ್ಬ ಬಡವ್ರಿಗೊಂದು ಕಿಟ್ ಕೊಡಲಿಲ್ಲ, ಇನ್ನೊಂದು ಸಹಾಯ ಮಾಡಲಿಲ್ಲ. ಇನ್ಯಾವಾಗ ಸರ್ಕಾರ, ಇನ್ಯಾವಾಗ ಲೀಡರ್ಗಳು? ದಿಸ್ ಈಸ್ ದಿ ಕ್ವಶನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.